ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಕೆಲವರು ಹನಿ ಟ್ರ್ಯಾಪ್ ಆಗಿದೆ ಎಂದು ಹೇಳಿಕೊಳ್ಳಲು ಹಂಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಬಿಡುತ್ತಾರೆ ಎಂದು ತುಮಕೂರಿನಲ್ಲಿ ಸೊಗಡು ಶಿವಣ್ಣ ಕಳವಳ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹನಿ ಟ್ರ್ಯಾಪ್ ತನಿಖೆ ವಿಚಾರವಾಗಿ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಹಾಗೂ ನ್ಯಾಯಾಧೀಶರುಗಳಿಗೆ ಪತ್ರ ನೀಡಿದ್ದೇನೆ. ಸಿಎಂ ಹಾಗೂ ಗೃಹ ಸಚಿವರಿಗೆ ಪತ್ರ ಕೊಟ್ಟು ಸೊಮೋಟೋ ಯಾಕೆ ಹಾಕಲಿಲ್ಲ ಅಂತ ಕೇಳಿದ್ದೇನೆ. ನಾನು ಡಿಐಜಿಗೆ ಇಂದು ದೂರು ನೀಡಿ ಬರುತ್ತೇನೆ. ಪಾರ್ಟಿ ಗೊತ್ತಿದ್ರೆ ನಾನೇ ಎಫ್ಐಆರ್ ಮಾಡಿಸ್ತೀನಿ ಎಂದು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಕೋರ್ಟ್ ಹಾಕಿದ್ದೀವಿ. ಅದೇ ಥರ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೂ ಹಾಕಿದ್ದೀವಿ. ಅದೇ ರೀತಿ ಈ ರಿಜಿಸ್ಟ್ರಾರ್ ಇವರಿಗೆ ಹೈಕೋರ್ಟ್ಗೆ ಹಾಕಿದ್ದೀವಿ. ಅದೇ ಥರ ಒಂದು 4 ಜನ ಇವರು ಯಾರೋ ನ್ಯಾಯಾಧೀಶರಿಗೆ ಹಾಕಿದ್ದೀವಿ. ಇದಾದಮೇಲೆ ಇದು ಪ್ರೈಮ್ ಮಿನಿಸ್ಟ್ರಿಗೆ ಮೋದಿಗೆ ಹಾಕಿದ್ದೀವಿ, ಅಮಿತ್ ಶಾಗೆ ಹಾಕಿದ್ದೀವಿ. ಇಲ್ಲಿ ನಾನೇ ಪರ್ಸನಲ್ಲಾಗಿ ಮುಖ್ಯಮಂತ್ರಿಗಳಿಗೋಗಿ ಪತ್ರ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಗೃಹ ಮಂತ್ರಿಗೆ ನಾನೇ ಪರ್ಸನಲ್ಲಾಗಿ ಹೋಗಿ ಇಬ್ಬಿಬ್ಬರೇ ಅವರು ನಾನು ಇಬ್ಬರೇ 4 ಜನ ಬೇರೆ ಬೇರೆ ಹೋಗಿ ಅಪೀಲ್ ಮಾಡಿ ಬಂದಿದ್ದೀನಿ. ಕೇಸ್ನ ಇದನ್ನು ಸರಿಯಾಗಿ ನೋಡಿ ಕಾನೂನುಬದ್ಧವಾಗಿ ಒಂದು ಕಾನೂನು ತಗೊಂಬರ್ರಿ, ಇದಕ್ಕೆ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಅಂತಲೂ ಹೇಳಿ ಬಂದಿದ್ದೀನಿ. ಇಲ್ಲ ನೀನು ಹೇಳೋದೆಲ್ಲ ಸರಿ ಇದೆಯಪ್ಪ ಅಂತ ಹೇಳಿ, ಪಾಪ ನೀನು ಹೇಳೋದೆಲ್ಲ ಸರಿ ಇದೆ, ಅದ್ರ ಬಗ್ಗೆ ಆ್ಯಕ್ಷನ್ ಇಲ್ಲ ಯಾವುದಿದೆ ಈಗ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ನೀವೆಲ್ಲ ಇದು ಈಗ ಉದಾಹರಣೆಗೆ ಇಲ್ಲೋಣಪ್ಪ ಹನಿ ಟ್ಯಾಪ್ ಮಾಡವ್ರೆ ಅಂತೇಳಿ ನಮ್ಮ ರಾಜಣ್ಣ ಅವ್ರ ಮೇಲೆ ಎಲ್ಲ ಇವನ್ ಅಸೆಂಬ್ಲಿ ಒಳಗೆ ಮಾತಾಡಿರು. ಅದೇ ಕಣಪ್ಪ, ಮಾಡಲು ಎತ್ತ ಅಂತ ಹೇಳೋರಲ್ಲ. ಈ ಥರ ಇಲ್ಲಿ ಇರೋರಿಗೆ ಯಾರಿಗೆ ಬೇಕಾದ್ರೂ ಅದನ್ನು ಹೇಳ್ಬೋದು. ಆ ಥರ ಬೆಳವಣಿಗೆ ಮಾಡ್ತಾವ್ರೆ. ಯಾರೂ ಸ್ವಲ್ಪ ಮರ್ಯಾದಸ್ಥರು ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಕೆಲವರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆತ್ಮಹತ್ಯೆಯನ್ನು ಮಾಡ್ಕೊಂಬಿಡ್ತಾರೆ. ಆ ಥರ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಎಲ್ಲರಿಗೂ ನಾನು ಪರ್ಸನಲಾಗಿ ಕೊಟ್ಟು ಇದ್ದೀನಿ. ಆಮೇಲೆ ಎಲ್ಲರಿಗೂ ಇದನ್ನು ಪೋಸ್ಟ್ ಮುಖಾಂತರ ಕಳಿಸಿದ್ದೀನಿ ಎಲ್ಲರಿಗೂ. ಈಗ ಇಲ್ಲ ದೂರು ಕೊಟ್ಟವ್ರೆ ಅನ್ನೋದ್ರ ಬದಲು ನಾನು ನೇರವಾಗಿನೇ ಇಬ್ಬರಿಗೂ, ಯಾರಿಗೆ ಸಿ ಎಮ್ಗೂ ಇವ್ರಿಗೂ, ಅಲ್ಲಪ್ಪ ನೀವೇನೇ ಸುಮೋಟೋ ಯಾಕೆ ಹಾಕಿಲ್ಲ ಅಂಥೇಳಿ ಅದನ್ನು ಹೇಳಿ ಬಂದಿದ್ದೀನಿ. ಅದಕ್ಕೋಸ್ಕರನೇ ಅಲ್ಲ ಸಾಹೇಬ್ರೆ, ಅದಕ್ಕೋಸ್ಕರನೇ ನಾನು ಅವರಿಗೆ ಕಂಪ್ಲೇಂಟ್ ಮಾಡಿ ಬಂದಿರೋದು. ಈಗ ಸಾಹೇಬ್ರೆ, ನಾನೀಗ DG IG 4 ಜನಕ್ಕೆ ಕೊಟ್ಬಿಟ್ಟು ನಾನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಎಲ್ಲಿ ಇದಕ್ಕೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಇದು ಮುಗಿಸ್ಕೊಂಡು ಹೋಗ್ತೀನಿ. ಯಾರು FIR ಮಾಡಬೇಕು ಅಂದರೆ ಯಾರ ಪಾರ್ಟಿ ಬೇಕಲ್ಲ. ನನಗೆ ಗೊತ್ತಿದ್ರೆ ನಾನೇ ಇಷ್ಟೊತ್ತಿಗೆ ಹೆಸರುಗಳನ್ನ ಹೇಳ್ಬಿಡ್ತಿದ್ದೆ. ಈಗ ಎಲ್ಲರೂ ಹೇಳೋರು ಈಗ ತಗೊಂಬತ್ತೀನಿ. ಇವತ್ತು ಕೊಡ್ತಾ ಇದ್ದೀವಿ, ಕಳಿಸಿದ್ದೀವಿ. PM ಮತ್ತು ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ ಕಳಿಸಿದ್ದೀವಿ. ಇವತ್ತು ಅಡಿಷನಲ್ ಎಲ್ಲ ಏನು ಸರ್ ಹೋಮ್ ಡಿಪಾರ್ಟ್ಮೆಂಟ್ ತಗೊಂಬತ್ತೀನಿ ಸಾಹೇಬ. ಮತ್ತೆ DGP ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ದೀವಿ ಸರ್. ಹೌದು, ಎಲ್ಲ ತಗೊಂತೀನಿ. ಇವನು DGಗೆ ಕೊಟ್ಟು ಬಂದದ್ದು ಅದನ್ನು ತಗೊಂತೀನಿ. ಸೀಲ್ ಹೊಡ್ಸ್ಕೊಂಡು ತಗೊಂಬತ್ತೀನಿ. ಎಲ್ಲ ನಾನೇನಪ್ಪ, ನಾನೇ ಕೊಡ್ತೀನಿ. ಆಮೇಲೆ ನಾನು ಅದನ್ನು ಸಾಹೇಬ್ರೆ, ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ KN ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ರಾಜಣ್ಣ ಅವರು DG ಅಲೋಕ್ ಮೋಹನ್ ಅವರಿಗೆ ದೂರು ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿಲ್ಲ, ಆದರೆ 2 ಬಾರಿ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿರುವುದರ ಬಗ್ಗೆ ಈಗಾಗಲೇ ರಾಜಣ್ಣ ಹೇಳಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಮನೆಗೆ ಶಾಮಿಯಾನ ಹಾಕಲು ಬಂದಿದ್ದವರು ನನ್ನ ಕೊಲೆಗೆ ಸಂಚು ರೂಪಿಸಿದ್ದರು ಎಂದು DG ಮತ್ತು DIGಗೆ ದೂರು ನೀಡಿದ್ದೇನೆ ಎಂದು ರಾಜೇಂದ್ರ ಹೇಳಿಕೆ ನೀಡಿದ್ದಾರೆ. ನನ್ನ ಬಳಿ ಇದ್ದ ಆಡಿಯೋ ರೆಕಾರ್ಡ್ ಸಹ ನೀಡಿದ್ದೇನೆ ಎಂದು ಮಾಹಿತಿ ನೀಡಿದ್ದಾರೆ.
ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಎಂದು ತಿಪಟೂರಿನಲ್ಲಿ ಶಾಸಕ ಷಡಕ್ಷರಿ ಪರಿಕರಗಳನ್ನು ವಿತರಣೆ ಮಾಡಿದರು. 1.68 ಕೋಟಿ ರೂಪಾಯಿ ವೆಚ್ಚದ ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಎಂದು ಶಾಸಕ ಷಡಕ್ಷರಿ ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ಇಂದು ಪರಿಕರಗಳನ್ನು ವಿತರಿಸಲಾಯಿತು. ತಿಪಟೂರು ತಾಲೂಕಿನಲ್ಲಿ ಒಟ್ಟಾರೆ 28 ಬೋರ್ವೆಲ್ ಕೊರೆದಿದ್ದು ಎಲ್ಲಾ ಬೋರ್ವೆಲ್ಗಳಲ್ಲಿ ಉತ್ತಮ ನೀರು ದೊರೆತಿದ್ದು ಅವುಗಳಿಗೆ ಎಂದು ಬೋರ್ವೆಲ್ಗಳಿಗೆ ಬೇಕಾದ ಮೋಟಾರ್, ಸ್ಟಾರ್ಟರ್, ಕೇಬಲ್, ಮೈನ್ಸ್ ವೈರ್ ಹೀಗೆ ಇತರೆ ಪರಿಕರಗಳನ್ನು ಅರ್ಹ ಫಲಾನುಭವಿಗಳಿಗೆ ಶಾಸಕ ಷಡಕ್ಷರಿ, ನಗರಸಭೆ ಅಧ್ಯಕ್ಷ ಯಮುನಾ ಧರಣೇಶ್ ಮತ್ತು ನ್ಯಾಕೇನಹಳ್ಳಿ ಸುರೇಶ್ ಇವರುಗಳು ಫಲಾನುಭವಿಗಳಿಗೆ ಪರಿಕರಗಳನ್ನು ವಿತರಿಸಿದರು. ಜನರಿಗೆ ಪರಿಶಿಷ್ಟ ಜಾತಿ ಯಾವುದೂ ವಿಫಲವಾಗಿಲ್ಲ. ಮೋಟ್ರು, ಪಂಪ್ ಸೆಟ್ ಎಲ್ಲ ಕೊಟ್ಟಿದ್ವಿ. ಈ ಕುಟುಂಬಕ್ಕೆ ನೆರವಾಗ್ತಾ ಇದೀವಿ. ಸರ್ಕಾರದ ಈ ಯೋಜನೆ ನೀವೆಲ್ಲ ಮನೆಯಲ್ಲಿ ಯಜಮಾನರುಗಳನ್ನ ಅಡ್ಡಾಡಕ್ಕೆ ಬಿಡಬೇಡಿ. ಮಕ್ಕಳಿಗೆ ನೀವು ಬುದ್ಧಿ ಹೇಳಿ ಬೋರಲ್ಲಿ ನೀರು ತೆಗೆದು ಬೆಳೆ ಬೆಳೆದು ಚೆನ್ನಾಗಿ ಬಾಳೆಹಣ್ಣು ಮಾಡಿದ್ರೆ ಒಂದು ಚುಪ್ಪು ಕೊಡಿ. ನನಗೆ ಪಪ್ಪಾಯ ಹಣ್ಣು ಬರೋದ್ರೆ ಒಂದೊಂದು ಕೊಡ್ರಿ. ನೀವು ಬೆಳೆದಿದ್ದ ಬೆಳೆದಲ್ಲಿ ಏನಾದ್ರು ನಮ್ಮ ಮನೆಗೆ ತಂದುಕೊಂಡ್ರೆ ನನಗೂ ಸಂತೋಷ ಬರುತ್ತೆ. ಅಂದರೆ ಮನೆಗೆ ತಂದು ಕೊಡೋದಕ್ಕಿಂತ ನೀವು ನೋಡಿದ್ರೆ ನನಗೆ ಸಂತೋಷ ಆಗುತ್ತೆ ನೀವು ಬೆಳೆದಿದ್ದ. ಅದಕ್ಕೋಸ್ಕರ ಎಲ್ಲ ಈ ಕೆಲವರೆಲ್ಲ ಹಿಂದೆ ಸುಮ್ಮನೆ ವ್ಯವಸಾಯ ಮಾಡಲ್ಲ, ಏನಿಲ್ಲ, ಎಲ್ಲೆಲ್ಲ ಹೋಗ್ಬಿಡ್ತಾರೆ. ನೀವು ಬುದ್ಧಿಮತಿ ಆಗಬೇಕು. ಅದಕ್ಕೋಸ್ಕರ ಕೊಟ್ಟಿದ್ದೀವಿ. ಇನ್ನೆಷ್ಟು ಕೊಡಬೇಕು ಇದು? ರಾಜ್ಯ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯ ಹಾಗೂ ಸಂವಿಧಾನ ವಿರೋಧಿ ಧೋರಣೆಯನ್ನ ಖಂಡಿಸಿ ಬಿಜೆಪಿ ಪಕ್ಷದಿಂದ ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಜಾಥಾ ನಡೆಸಲಾಯಿತು. ಓಲೈಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ ಜಾತ್ಯತೀತ ರಾಷ್ಟ್ರ. ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡುವ ದೃಷ್ಟಿಕೋನದಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸಂವಿಧಾನ ನೀಡಿರುವ ಹಕ್ಕನ್ನ ಕಿತ್ತುಕೊಳ್ಳುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಬಿಜೆಪಿ ಮಂಡಲ ತಾಲೂಕು ಅಧ್ಯಕ್ಷ ರುದ್ರೇಶ್ ಆರೋಪ ಮಾಡಿದರು. ಮುಂಚೆಯಿಂದ ಇದೇ ಹೇಳ್ಕೊಂಡು ಬರ್ತಾ ಇರೋದು, ಕಾಂಗ್ರೆಸ್ ಸರ್ಕಾರ ಬಂದರೆ ತುಗ್ಲಕ್ ಸರ್ಕಾರ ಬಂದಂಗೆ ಆಗುತ್ತೆ ಅಂತ. ಎಲ್ಲ ಇವ್ರ ನಿರ್ಧಾರಗಳು ಹೇಗಿರುತ್ತೆ ಅಂದರೆ ಜನವಿರೋಧಿಯಾಗಿರುತ್ತೆ. ಕಣ್ಣಿಗೆ ಸುಮ್ಮನೆ ಹಿಂಗೆ ಬೆಣ್ಣೆ ಒರೆಸ್ದಂಗೆ ಮಾಡಿ ಎಲ್ಲ ಭಾರಿ ಅನಾನುಕೂಲ ಮಾಡ್ತಿದ್ದಾರೆ ಜನಸಾಮಾನ್ಯರಿಗೆ. ನೋಡಿ, ಈಗ ನಮ್ಮ KPCC ಅಧ್ಯಕ್ಷರು ಅವರು ಒಂದು ರಾಜ್ಯದ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೂ ಉಪಮುಖ್ಯಮಂತ್ರಿಗಳು, ಈಗ ರನ್ನಿಂಗ್ ಗೌರ್ಮೆಂಟಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಕೂಡ ಅವ್ರು ಏನು ಹೇಳ್ತಾರೆ, ಸಂವಿಧಾನ ಬದಲಾಯಿಸುತ್ತೀವಿ ನಾವು. ಸರ್ಕಾರ ಓಲೈಕೆ ರಾಜಕಾರಣದಲ್ಲಿ ತಲ್ಲೀನವಾಗಿದೆ. ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ ನಿಲುವನ್ನ ಬಿಜೆಪಿ ಪಕ್ಷ ಖಂಡಿಸಿದ್ದು, ರಾಜ್ಯಪಾಲರು ಸರ್ಕಾರದ ದುರಾಡಳಿತಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹ ಮಾಡಿದರು. ಬಿಜೆಪಿ ಕೊರಟಗೆರೆ ಮಂಡಲ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಬಿಜೆಪಿ 18 ಶಾಸಕರನ್ನು ಸದನದಿಂದ 6 ತಿಂಗಳು ರಾಷ್ಟ್ರನ ಯಾವ ಮಟ್ಟಕ್ಕೆ ಹೊರಟೋಗಿದ್ದಾರೆ. ಈ ಕಾಂಗ್ರೆಸ್ನವರ ಮಕವಾಡ ಈಗ ಕಳಚಿ ಬಿದ್ದಿದೆ. ಅವರು ಸ್ವತಂತ್ರ ಬಂದಾಗಿಂದನು ಮುಸ್ಲಿಮ್ಸ್ನ ಓಲೈಕೆ ಮಾಡೋದ್ರಿಂದ ನೆಹರು ಕುಟುಂಬದಿಂದ ಹಿಡಿದು ಈಗಿನ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಕಾಂಗ್ರೆಸ್ನವರೆಗೂ ಮುಸ್ಲಿಮ್ಸ್ನ ಓಲೈಕೆ ಮಾಡೋದ್ರಲ್ಲೇ ಇವರು ಕಾಲಹರಣ ಮಾಡ್ತಾ ಇದ್ದಾರೆ. ಏನು ಒಂದು ದೇಶದ ಒಂದು ಸಂವಿಧಾನನ, ಒಂದು ದೇಶದ ಸಮಗ್ರತೆಯನ್ನು, ರಾಷ್ಟ್ರೀಯತೆಯನ್ನು ಇವರು ತಿರುಚುವಂಥ ರೀತಿಯಲ್ಲಿ ಸಂವಿಧಾನದ ವಿರೋಧಿ ಧೋರಣೆಯನ್ನು ಅನುಸರಿಸ್ಕೊಂಡು ಏನೀಗ ಮಾಡ್ತಾ ಇದ್ದಾರೆ. ಇಲ್ಲಿನ ಗೃಹ ಸಚಿವರಾದ ಪರಮೇಶ್ವರ್ ಅವರು ದಲಿತರ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಲಿ ದಲಿತರ ಓಟ್ನಲ್ಲಿ ಇಲ್ಲಿ ಏನು ಅಧಿಕಾರಕ್ಕೆ ಬಂದಿರೋ ಅಂಥ ಪರಮೇಶ್ವರ್ ಅವರು ಯಾವ ಥರ ಇದ್ದಾರೆ, ಇವರು ಯಾವ ಪರಿಸ್ಥಿತಿನಲ್ಲಿ ಇವರು ಯೋಚನೆ ಮಾಡ್ತಿದ್ದಾರೆ. ಬರೀ ಮುಸ್ಲಿಮ್ಸಿಂದನೇ ಇವರು ಓಟಿಗೆ ಸರ್ಕಾರ ಬಂದಿದೆಯಾ? ಇವರು ಶಾಸಕರಾಗಿದ್ದಾರಾ? ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ತಾರೆ. ಎಲ್ಲೋಗಿದೆ ಅಹಿಂದ ನಾಯಕತ್ವ? ಬರೀ ಏನು ಅಧಿಕಾರಕ್ಕೆ ಬಂದಿರೋದು ಅಹಿಂದರು, ನಾವು ದಲಿತರ ಒಂದು ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ತಂದು ದಲಿತರಿಗೆ, ಹಿಂದುಳಿದ ವರ್ಗದವ್ರಿಗೆ ಯಾವುದೇ ಥರದಲ್ಲಿ ಕಲ್ಯಾಣ ಮಾಡ್ದಂಗೆ, ಅಭಿವೃದ್ಧಿನ, ಸಮಾಜನ ಅಭಿವೃದ್ಧಿಯ ಪಥದತ್ತ ತಾಂಡೋಗ್ದಂಗೆ ಬರೀ ಇವರು ಮುಸ್ಲಿಮ್ಸ್ನ ಓಲೈಕೆ ಮಾಡೋದಲ್ಲೇ ಹೋಗಿದ್ದಾರೆ.
ಆ ಸಂವಿಧಾನ ವಿರೋಧವಾಗಿ ಧರ್ಮ ಅಂದರೆ ಮುಸ್ಲಿಮ್ಸ್ಗೆ ಶೇಕಡ 40%, 4% ಏನು ಒಂದು ಗುತ್ತಿಗೆನಲ್ಲೂ ನಾವು ರಿಸರ್ವೇಷನ್ ಕೊಡ್ತೀವಿ ಅಂತಂದರೆ ಯಾವ ಲೆವೆಲ್ಗೆ ಹೋಗಿದೆ, ವ್ಯವಸ್ಥೆ ಎಲ್ಲಿಗೋಗಿದೆ? ಹಂಗಾರೇನು ರಿಸರ್ವೇಷನ್ ಏನು ಮುಸ್ಲಿಮ್ಸ್ಗಳು ಬಂದು ಅಲ್ಲಿ ಕಾಂಟ್ರಾಕ್ಟು ಗರಿಷ್ಠ 2 ಕೋಟಿ ತನಕ ನಾವು ಅವ್ರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹೆಂಗಾಗುತ್ತೆ? ಯಾವ ಥರ ಕೆಲಸ ಆಗುತ್ತೆ? ಒಂದು ಈ ಗುತ್ತಿಗೆದಾರರು ಎಲ್ಲಿ ಹೋಗಬೇಕು? 1000 ಕೋಟಿ 100 ಕೋಟಿ ಕಾಂಟ್ರಾಕ್ಟ್ ಮಾಡ್ತಿರೋಂಥ ಗುತ್ತಿಗೆದಾರರು ಎಲ್ಲಿ ಹೋಗಬೇಕು? ಬರೀ ಇವರು ಓಲೈಕೆ ರಾಜಕಾರಣದಲ್ಲೇ ಹೋದರೆ ದೇಶ ಯಾವ ಥರ ಆಗುತ್ತೆ? ದಯಮಾಡಿ ಇದಕ್ಕೆ ರಾಜ್ಯ ಸರ್ಕಾರ ಆದ ಸಿದ್ದರಾಮಯ್ಯನವರು ದಯಮಾಡಿ ಮುಸ್ಲಿಮ್ಸ್ನ ತುಷ್ಟೀಕರಣ ಮಾಡೋದನ್ನ ಬಿಡಬೇಕು. ಮಾನ್ಯ ಪರಮೇಶ್ವರ್ ಅವ್ರಿಗೂ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ಥರ ಬರೀ ನೀವು ನಮ್ಮ ಹಿಂದೂಗಳ, ನಮ್ಮ ದೀನ ದಲಿತರ, ಹಿಂದುಳಿದ ವರ್ಗದವ್ರನ್ನ ನೀವು ಕಡೆಗಣಿಸಿದ್ದೆ ಆದರೆ ನೀವು ಕೊರಟಗೆರೆ ಒಳಗೆ ಕಾಲಿಕ್ಕೂ ನಾವು ಬಿಡಲ್ಲ. ಕೊರಟಗೆರೆ ದಲಿತರ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ, ನೀವು ಬರೀ ಅವರ ವೋಟ್ ಬ್ಯಾಂಕ್ನಲ್ಲಿ ನೀವು ಗೆದ್ದು ಬರೀ ಮುಸ್ಲಿಮ್ಸ್ನ ಓಲೈಕೆ ಮಾಡ್ತಿದ್ದಾರೆ. ಮುಸ್ಲಿಮ್ಸ್ನ ಓಲೈಕೆ ಮಾಡಿದ್ರು ನೀವು ಜೊತೆಯಲ್ಲಿ ಸೇರ್ಕೊಂಡು ನೀವು ಅದನ್ನೇ ಮಾಡ್ತಾ ಇದ್ದೀರಾ ಅಂತಂದರೆ ಏನಕ್ಕೋಸ್ಕರ ಸ್ವಾಮಿ? ಮತ್ತೀಗ ನಮ್ಮ ಕೊರಟಗೆರೆಯಿಂದ ನೀವು ಶಾಸಕರಾಗಿ ದೇಶಕ್ಕೆ ಸ್ವತಂತ್ರ ಬಂದ ದಿನಗಳಿಂದಲೂ ನೆಹರು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದ ದಿನಗಳಿಂದಲೂ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಸೀಮಿತಗೊಂಡಿದೆ. ಸರ್ಕಾರ ಓಲೈಕೆ ರಾಜಕಾರಣದಲ್ಲಿ ತಲ್ಲೀನವಾಗಿದೆ. ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ ನಿಲುವನ್ನ ಬಿಜೆಪಿ ಪಕ್ಷ ಖಂಡಿಸಿದ್ದು, ರಾಜ್ಯಪಾಲರು ಸರ್ಕಾರದ ದುರಾಡಳಿತಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹ ಮಾಡಿದರು. ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯವರು ಅಕ್ಕಿ ವಿತರಣೆ ಮಾಡುವಾಗ ಜನರಿಗೆ ಮೋಸ ಮಾಡಬೇಡಿ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದಿಂದ ಬರುವ ದಿನಸಿ ಪದಾರ್ಥಗಳನ್ನ ಜನರಿಗೆ ತಲುಪಿಸಿ, ಯಾರು ಮೋಸ ಮಾಡಬೇಡಿ. ನ್ಯಾಯಬೆಲೆ ಅಂಗಡಿಯಲ್ಲಿ ತೂಕ ಮಾಡುವ ತಕ್ಕಡಿಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳಿ ಎಂದರು. ಇದೇ ಸಂದರ್ಭದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೊನ್ನಶೆಟ್ಟಿಹಳ್ಳಿ ಗ್ರಾಮದ ದೇವಾಲಯಕ್ಕೆ 5 ಲಕ್ಷ ಹಣ ಬಿಡುಗಡೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಇದರಲ್ಲಿ ಗ್ರಾಮದಿಂದ 3 ಕಿಲೋಮೀಟರ್ ಮೇಲೆ ಹೋಗಿ ಇಬ್ಬರು ಬರ್ತಾ ಇದ್ರು. ಅದೆಲ್ಲವನ್ನೂ ಕೂಡ ಆ ಗ್ರಾಮಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಎಲ್ಲ ಕಡೆಗೂ ಮಾತಾಡಿದ್ವಿ. ಈಗಾಗಲೇ ನಿಮ್ಮಲ್ಲಿ ಕೊಪ್ಪಕ್ಕೆ ಕರೆ ಕೊಡಿಸುವುದು ಅಲ್ಲಿ ಪ್ರಾರಂಭ ಮಾಡಿದ್ವಿ, ಯೂಸ್ ಮಾಡಿದ್ವಿ. ಬೇರೆ ಬೇರೆ ಕಡೆ ಎಲ್ಲ ಕಡೆಗೂ ಕೂಡ ಎಲ್ಲೆಲ್ಲಿ ಗ್ರಾಮಕ್ಕೆ ದೂರ ಆಗುತ್ತೋ ಅವೆಲ್ಲ ಅಷ್ಟರಲ್ಲಿ ಮಾಡಲಿಕ್ಕೆ ಅವಕಾಶ ಸರ್ಕಾರ ಮಾಡಿಕೊಡ್ತಾ ಇದೆ. ಅದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಹೊಡ್ಕೊಳ್ಳಿ ಅಂತ ನಾನು ವಿಶೇಷವಾಗಿ ಮನವಿ ಮಾಡ್ಕೊತೀನಿ. ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಪಡಿತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ನಿಮಗೆ ಎಷ್ಟು ಕೊಡಬೇಕಾಯಿತು ಅಷ್ಟು ಕೊಡ್ತಾ ನಾವು ನೋಡ್ತೇವೆ. ನಮಗೂ ಗೊತ್ತಿರಲಿಲ್ಲ. ನನಗೆ ಮೊನ್ನೆ ವರ್ಷದೊಳಗೆ ಆಗಿದ್ದಂಥ ಘಟನೆ ಆದಮೇಲೆ ಈ ಥರನೂ ಮೋಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿರ್ತದೆ. ಅದಕ್ಕಿಂತ ಮೊದಲು ನನಗೆ ಗೊತ್ತಿರಲಿಲ್ಲ. ಒಂದು ಕಡೆ ಎಷ್ಟು ವೇಗ ಕಾಣಿಸ್ತಕ್ಕಂಥದ್ದು, ಎಷ್ಟು ಕೆಜಿಗೆ ಏನು ಮಾಡೋದು ಕಾಣಿಸ್ಕೊಳ್ಳೋದು ಅವ್ರ ಕಡೆ ಇಟ್ಕೊಂಡು, ನಿಮ್ಗೆ ಏನು ಕಾಲದಲ್ಲಿ ಇದ್ದಂಥ ಸ್ಕೇಲ್ಗಳು ಕೂಡ ಇಟ್ಕೊಂಡು ನಿಮಗೆ 5 kg 3 kg 10 kg ಎಲ್ಲ ಕಡಿಮೆ ಕೊಡ್ತಕ್ಕಂಥದ್ದು ಮಾಡಿ. ಈ ಸರಿ 10 kg ಕೊಟ್ಟಿದ್ದು 15 kg ಕೊಡ್ತಾರೆ. ಒಂದು ಮನುಷ್ಯಗೆ 15 kg ಕೊಡ್ತಾರೆ. ಅದರಿಂದ ಇವೆಲ್ಲ ಅನುಕೂಲಗಳು ಸರಿಯಾಗಿ ರೀತಿಯೆಲ್ಲ ತೆಗೆದುಕೊಳ್ಳಿ, ಅನುಕೂಲ ಪಡ್ಕೊಳ್ಳಿ ಮನವಿ ಮಾಡ್ತೀನಿ. ಜೊತೆಯಲ್ಲಿ ನೀವು ದೇವಸ್ಥಾನದಿಂದ ಕೇಳಿದ್ರೆ ನಾವೀಗ ದುಡ್ಡಿಗೆ 50 ಲಕ್ಷ ಇದೆ. ಅದರಲ್ಲಿ ಒಂದಕ್ಕೆ ಹಾಕ್ಬೋದು. ಯಾಕಂದರೆ ದೇವಸ್ಥಾನ ಪೂರ್ತಿ 5 ಲಕ್ಷ ರೂಪಾಯಿ ಹಾಕ್ಕೊಡ್ತೀವಿ. ದೇವಸ್ಥಾನದಲ್ಲಿ ಒಂದು 5 ಲಕ್ಷನೇ ಹಾಕೋಕ್ಕಾಗೋದು. ಅದನ್ನು ಸ್ವರಂಗ ತಿರ್ಗಿ 5 ಲಕ್ಷ ರೂಪಾಯಿ ಹಾಕ್ಕೊಡ್ತೀನಿ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಡ್ತಕ್ಕಂಥದ್ದು ನಾನು ಮಾಡ್ಕೊಡ್ತೀನಿ. ಅದಕ್ಕೆ ಸಮುದಾಯವನ್ನು ನಿಲ್ಲಿಸಿದ್ದೀರ, ಅದನ್ನು ಈ ಅವಧಿಗೆ ಅದಕ್ಕೆ ಕಂಪ್ಲೀಟ್ ಮಾಡಿಸ್ಕೊಡ್ತಕ್ಕಂಥದ್ದು ನಾನು ಮಾಡ್ಕೊಡ್ತೀನಿ. ಅದನ್ನು ಉಪಯೋಗ. ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಮುಖಂಡರಾದ ಧರ್ಮೇಗೌಡ, ಹರೀಶ್, ಊರಿನ ಎಲ್ಲಾ ಗ್ರಾಮಸ್ಥರು ಹಾಜರಿದ್ದರು.
ಸೌಜನ್ಯ ಪ್ರಕರಣ ಸಂಬಂಧ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಖಂಡಿಸಿ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದರು. ಇದಕ್ಕೂ ಮುನ್ನ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅಪಪ್ರಚಾರ ಮಾಡುವವರಿಗೆ ಶಿಕ್ಷೆ ನೀಡುವಂತೆ ಬೇಡಿಕೊಂಡರು. ಈ ವೇಳೆ ಧರ್ಮಸ್ಥಳದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗಿತ್ತು. ವಾಹನ ಸಂಚಾರವು ಸ್ಥಗಿತಗೊಂಡಿತ್ತು. ಸೌಜನ್ಯಾಳ ನ್ಯಾಯಕ್ಕಾಗಿ ಪರ ವಿರೋಧ ಪ್ರತಿಭಟನೆ ನಡೆಯುತ್ತಲೇ ಇವೆ. ತಮ್ಮನ್ನ ಬಿಜೆಪಿಯಿಂದ ಉಚ್ಚಾಟಿಸಿದ ಬೆನ್ನಲ್ಲೇ ಪಕ್ಷಕ್ಕಾಗಿ ದುಡಿದವರಿಗೆ ಇಂತಹ ಅನ್ಯಾಯ ವಿಷಾದನೀಯ ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ಕೆಲ ರಾಜಕೀಯ ಪಟ್ಟಭದ್ರ ಹೊಂದಾಣಿಕೆ ರಾಜಕಾರಣದ ಹರಿಕಾರರಿಂದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆಯಾಯಿತು. ಕಲಬುರಗಿ, ರಾಯಚೂರು, ಬಳ್ಳಾರಿ, ಚಿಕ್ಕೋಡಿಯಲ್ಲಿ ಆದ ಸೋಲಿನ ಪರಾಮರ್ಶೆಯನ್ನ ಹೈಕಮಾಂಡ್ ಮಾಡದೇ ಇರುವುದು ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷದ ಅವನತಿಗೆ ಕಾರಣವಾಗಿದೆ ಎಂದು ಹಿರಿಯ ಶಾಸಕ ಬಸವನಗೌಡ ಪಾಟೀಲ್ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಪಕ್ಷದ ವಿರುದ್ಧ ಬಹಿರಂಗವಾಗಿ ಮಾತನಾಡಿ ಹಾಗೂ ಆಡಳಿತಾರೂಢ ಪಕ್ಷದ ಸಭೆಯಲ್ಲಿ ಭಾಗವಹಿಸುತ್ತಿದ್ದ ಶಾಸಕರ ಉಚ್ಚಾಟನೆ ಮಾಡದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಪಕ್ಷದ ಬಲವರ್ಧನೆಗೆ ಟೊಂಕ ಕಟ್ಟಿ ಕೆಲಸ ಮಾಡಿದ ನನ್ನಂತವರ ಉಚ್ಚಾಟನೆ ಮಾಡುವುದು ಪಕ್ಷದ ದ್ವಂದ್ವ ನೀತಿಗಳಿಗೆ ಹಿಡಿದ ಕೈಗನ್ನಡಿ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಸದೃಢವಾಗಿದ್ದ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಮಕಾಡೆ ಮಲಗಿದ್ದು ಯಾರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಎಂದು ಪಕ್ಷದ ಪ್ರಮುಖರು ವಿಶ್ಲೇಷಿಸಲಿ ಎಂದು ಟಾಂಗ್ ಕೊಟ್ಟಿದ್ದಾರೆ. ಕಳೆದ 4 ದಿನಗಳಿಂದ ಜಮ್ಮು ಮತ್ತು ಕಾಶ್ಮೀರದ ಕಥುವಾದಲ್ಲಿ ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆ ನಡೆಸುತ್ತಿದ್ದು, ಇಂದು ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಹೀರಾನಗರ ಕಾರ್ಯಾಚರಣೆಯಿಂದ 30 ಕಿಲೋಮೀಟರ್ ದೂರದಲ್ಲಿರುವ ರಾಜ್ಬಾಗ್ನ ಘಾಟಿ ಜತೂನಾ ಪ್ರದೇಶದಲ್ಲಿ ಜಕೋಲೆ ಗ್ರಾಮದ ಬಳಿ ಕಾರ್ಯಾಚರಣೆ ಮುಂದುವರೆದಿದೆ. ಈ ಪ್ರದೇಶದಲ್ಲಿ ಭಯೋತ್ಪಾದಕರ ಇರುವಿಕೆಯ ಕುರಿತು ಮಾಹಿತಿ ಸಿಕ್ಕಿದ್ದು ಭದ್ರತಾ ಪಡೆ ಶೋಧ ಕಾರ್ಯಾಚರಣೆ ಆರಂಭಿಸಿತ್ತು. ಈ ವೇಳೆ ಗುಂಡಿನ ಚಕಮಕಿ ನಡೆದಿದೆ. 2 ಕಡೆಯಿಂದಲೂ ಗುಂಡಿನ ದಾಳಿ ನಡೆದಿದ್ದು ಭದ್ರತೆ ಹೆಚ್ಚಿಸಲಾಗಿದೆ. ಭಾನುವಾರ ಹೀರಾನಗರ ಸೆಕ್ಟಾರ್ನಲ್ಲಿ 1.5 ಗಂಟೆ ನಡೆದ ಗುಂಡಿನ ದಾಳಿಯಲ್ಲಿನ ಭಯೋತ್ಪಾದಕರ ಗುಂಪೆ ಇಂದಿನ ಗುಂಡಿನ ಚಕಮಕಿಯಲ್ಲೂ ಭಾಗಿಯಾಗಿದ್ದಾರೆ. ಇವರು ಗಡಿಯಾಚೆಯಿಂದ ಹೊಸದಾಗಿ ರಚಿಸಲಾದ ಸುರಂಗದ ಮೂಲಕ ನುಸುಳಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.